ಹಾಯ್ ಹಲೋ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇಂಥವ್ರು ಇರೋದ್ರಿಂದ ಬ್ಲಾಗ್ ಕರೆಕ್ಟ್ ಬರಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವಾಗ ಡ್ಯೂಟಿ ಬಿದ್ದಿದೆ ಆಲ್ರೆಡಿ. ಮನೆ ತವಿಂದಾನೆ ಹೊರಡ್ತಾ ಇದ್ದೀನಿ. 9:21 ಆಗಿದೆ ಟೈಮು. ಕಿತ್ತಿ ಲಬಡ ಇದ್ದೋಗಿ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಇಲ್ಲ. ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಇವತ್ತು ಫಸ್ಟ್ ಟೈಮ್ ಆಟೋದಲ್ಲಿ ಹಾಕೊಂಡಿರೋದು. ಬೈಕಲ್ಲಿ ಹಾಕೊಂಡು ಮಾಡೋಣ ಅಂತ ಇದು ಮಾಡಿದ್ದೆ. ಏನೇನೋ ಆಗಿ ಬೈಕು ಕೊನೆಗೆ ಮಾರ್ಬಿಟ್ಟೆ. ಏನೋ ಮಾಡಲು ಹೋಗಿ ಸದ್ಯಕ್ಕೆ ಇರೋ ಆಟೋದಲ್ಲೇ ಆಟೋ ವ್ಲಾಗರ್ಸ್ ಯಾರು ಇಲ್ವಲ್ಲ, ಆಟೋದಲ್ಲೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗ್ ಬರುತ್ತೆ ವಾಯ್ಸು ಎಲ್ಲ ವಿಡಿಯೋ ಎಲ್ಲ ನಿಮ್ ಸಪೋರ್ಟ್ ಹೆಂಗಿರುತ್ತೆ ನೋಡ್ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನೋ ಸಪೋರ್ಟ್ ಬೇಕಷ್ಟೇ. ಚೆನ್ನಾಗಿದೆ ಸರ್ ಮಾತು ಬರ್ಕರೆ. ಫಸ್ಟ್ ಕಸ್ಟಮರ್ ಗಂಡು ಎಂದರೆ ಗಂಡು. ಭಯ್ಯ ಕನ್ನಡ ಬರಲ್ಲ? ಬರುತ್ತಾ? ಎಷ್ಟು ವರ್ಷ ಆಯ್ತು ಬೆಂಗಳೂರು ಬಂದು? ಎಷ್ಟು ವರ್ಷ ಆಯ್ತು? 6 ವರ್ಷ. ಇವ್ರಿಗೆ ಅವ್ರ ಎಷ್ಟು ವರ್ಷ ಆಯ್ತು ಬಂದೆ? 6 ತಿಂಗಳು. ಕಳಿಸ್ಬೇಕಲ್ಲ ಜೊತೆಲಿ ಇಟ್ಕೊಂಡು. ಸ್ವಲ್ಪ ಅರ್ಥ ಆಗುತ್ತಾ? ಫುಲ್ ಅರ್ಥ ಆಗುತ್ತೆ ಏನ್ ಮಾತಾಡಲ್ಲ. ನೋ ಬಡವ ರಾಸ್ಕಲ್ ನಿಂಗೆ ಕನ್ನಡ ಬರಲ್ಲ. ಸೂಪರ್ ಅಲ್ಲ ಹಂಸಲೇಖ ಅವ್ರು ಹೆಂಗ್ ಬರೆಯಲ್ಲ. ಇನ್ನೇನು ಬಂದದ್ದು ಲೊಕೇಶನ್ ಇದ್ದೀನಿ. 5 ಕಿಲೋಮೀಟರ್ ಇದೆ ಡ್ಯೂಟಿ ಇದೆ. ಇವಾಗ ನೋಡಿ 102 ರೂಪಾಯಿ ಕೊಟ್ಟವನಲ್ವಾ, ಕಸ್ಟಮರು ತಪ್ಪು ತಿಳ್ಕೊಂಬಿಡ್ತಾರೆ. ಏನಪ್ಪ 102 ರೂಪಾಯಿ ನಿಮ್ಗೇನೆ ನಮ್ಮ ಮಕ್ಕಳು ಆಟೋದವ್ರು ಜಾಸ್ತಿ ನುಂಗ್ತಾರೆ, ಎಕ್ಸ್ಟ್ರಾ ಕೇಳ್ತಾರೆ. ಈ ಆ್ಯಪ್ ಅವ್ರಿಗಾದ್ರೆ ಕೊಡ್ತಾರೆ ನಮ್ಮ ಜನ. ನಿಮಿಷ ನೀನ್ ಬಿಟ್ರೆ ನಿಕ್ಕರ್ಗೆ ಕೈ ಹಾಕ್ತೀಯಾ? ಇಲ್ಲಿ ನೋಡಿ 78 ರೂಪಾಯಿ, ಇಲ್ಲಿ 78 ರೂಪಾಯಿ ನಮ್ಮದು, 24 ರೂಪಾಯಿ ಅವ್ನು ಕಟ್ ಮಾಡಿರೋದು. ಇದು ಕಿಲೋಮೀಟ್ರ್ ಕಾಸು 5.2 ಕಿಲೋಮೀಟ್ರ್ ಬಂದಿದ್ದೀನಿ ಅಂತ ತೋರಿಸ್ತಾ ಇದೆ ನೋಡಿ. 5.2 ಕಿಲೋಮೀಟ್ರಿಗೆ 75 3 ರೂಪಾಯಿ 78 ರೂಪಾಯಿ ಕೊಟ್ಟಿದ್ದಾನೆ. ಮಿಕ್ಕಿದೆಲ್ಲ ಅವನದೇ. ನಮ್ಮ ಜನ ಏನನ್ಕೋತಾರೆ, ನನ್ನ ಮಕ್ಕಳು ಇಸ್ಕೋತಾರೆ, ಅಲ್ಲಿ ತಿನ್ನೋದು ಸಾಕಾಗಲ್ವಾ, ಆ್ಯಪಲ್ ತಿನ್ನೋದು ಸಾಕಾಗಲ್ವಾ, ಹಿಂಗೆ ಅಂತ ಆಟೋದವ್ರು ಬೈಕೋತಾರೆ. ಇದು ಒಂದೇ ಅಲ್ಲ, ಇವತ್ತೆಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ಎಷ್ಟೆಷ್ಟು ಆಗುತ್ತೆ ಅಮೌಂಟು, ಅವ್ರಿಗೆ ಎಷ್ಟು ಹಿಡ್ಕೊತಾರೆ ಪ್ರತಿಯೊಬ್ಬರು ಇದ್ದೇನೆ. ಇವಾಗೆಲ್ಲ ರ್ಯಾಪಿಡೋದವರು ಮತ್ತು ನಮ್ಮ ಹತ್ರ ಬಿಡಿ, ಅವರು ದಿನಕ್ಕೊಂದ್ಸತಿ ಮಾತ್ರ ಅವ್ರದ್ದು ಇದು 25 ರೂಪಾಯಿ ಕಟ್ ಮಾಡ್ತಾರೆ ಎಷ್ಟೇ ಡ್ಯೂಟಿ ಹೊಡೋನು. ಅದು ಬಿಟ್ಟರೆ ರ್ಯಾಪಿಡೋ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ನಮಗೆ ಪಿಕಪ್ ಚಾರ್ಜ್ ಅಂತ. ಈಗ ಸದ್ಯಕ್ಕೆ ಹಂಗೆ ಮಾಡಿರೋದು. ಮೊದಲೆಲ್ಲ ಅವರು ಅಷ್ಟೇ, ಅವ್ರ ಕಮಿಷನ್ ಕಾಸು ಅವ್ರಿಗೆ ಕಟ್ಟಬೇಕಾಯ್ತು. ಹಿಡಿಯೋದನ್ನ ಕಿಲೋಮೀಟ್ರ್ ಕಾಸು ಕೊಡ್ತಿದ್ರು, ಪ್ಲಸ್ ಪಿಕಪ್ ಚಾರ್ಜ್ 10 ರೂಪಾಯಿ ಕೊಡೋರು. ಈ ಓಲಾದವ್ರಂತೂ ಓಲಾ ನನ್ನ ಮಕ್ಳನ್ನ ಬ್ಲಾಕ್ ಮಾಡಿಸ್ಬಿಡ್ಬೇಕು. ಓಲಾ, ಈ ಊಬರು. ಏನಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ಸುಮ್ಮನೆ ಆನ್ ಮಾಡಿದ್ರೆ 25 ರೂಪಾಯಿ ತಗೋತೈತೆ. ಈಗೇನಕ್ಕೋ 25 ಅಲ್ಲ, ಒಂದೊಂದ್ಸಲಿ 40 ತಗೋಣ. ಇದ್ಯಾಕೋ ಜಾಸ್ತಿ ಅನ್ಸುತ್ತೆ. ಈಗೇನಕ್ಕೋ ಸುಮ್ಮನೆ ಆಗ್ಬಿಟ್ಟು ಏನಕ್ಕೆ ಅಂತ ಗೊತ್ತಿಲ್ಲ, ಬ್ಲಾಕ್ ಮಾಡ್ಬಿಡ್ತಾರೆ ಅನ್ನೋ ಭಯದಲ್ಲೋ ಏನಕ್ಕೆ ಅಂತ ಗೊತ್ತಿಲ್ಲ. ಗೊತ್ತಾಯ್ತಾ? ನಮ್ಮ ಜನ ಏನಂತಾರೆ, ಒಂದೊಂದ್ಸತಿ ಮೀಟರ್ ಹಾಕಿ ಅಂತಾರೆ. ಓಕೆ, ಮೀಟರ್ ಹಾಕೊಂಡು ಕರ್ಕೊಂಡು ಹೋದ್ರು
ಹಾಕಿಲ್ದೆ ಒಂದೊಂದ್ಸಲಿ ಟ್ಯಾಪ್ ಅವ್ರು ಕೊಡ್ತೀರಾ ನಮ್ಗೇನು ಕೊಡಲ್ಲ ಅಂತ ಮೀಟ್ರ್ ಹಾಕ್ತೀನಿ ಮೀಟ್ರ್ ಮೇಲೆ 20 ರೂಪಾಯಿ ಕೊಡಿ ಅಂದ್ರೆ ಬೇಡ ಹೋಗಪ್ಪ ಮೀಟ್ರ್ ಇಲ್ವಾ ಏನಕ್ಕೆ ದುಡ್ಕೊಂಡು ತಿನ್ರಿ ತಲೆ ಓಡ್ ತಿನ್ಬೇಡಿ ಇನ್ನು ದೊಡ್ಡವೆಲ್ಲ ಮಾತಾಡ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿ. ಏನ್ ಹೇಳೋದು ಗೊತ್ತಿಲ್ಲ. ಒಂದೊಂದ್ಸತಿ ಆ್ಯಪ್ ಅವ್ರಿಗೆ ಕೊಡ್ತಾರೆ 50, 70, 100 ರೂಪಾಯಿ ತಂದ್ರೆ ನಾನು ಇಸ್ಕೊಂಡಿದ್ದೀನಿ, ಅವ್ರು ಕಟ್ಟಿದ್ದೀನಿ ಆ್ಯಪ್ ಅವ್ರಿಗೂ. ಅಷ್ಟೆಲ್ಲ ಕೊಡೋರು ನಾವು ಒಂದೊಂದ್ಸಲಿ ಒಂದೊಂದ್ಸಲಿ ನಾನು ಯಾವಾಗಲೂ ಕೇಳ್ತೀನಿ ಅಂತ ಹೇಳಲ್ಲ. ಎಲ್ಲೋ ಒಂದೊಂದ್ಸಲಿ ಮೀಟ್ರ್ ಮೇಲೆ 20 ರೂಪಾಯಿ ಕೊಡಿ ಅಂದ್ರೆ ದುಡ್ಕೊಂಡು ತಿನ್ನಕ್ಕೇನಪ್ಪ ನಿಮ್ಗೆ ಹಿಂಗೆ ಅಪ್ಪ ಅವ್ರು ಮಾತುಗಳು ಕೇಳೋಕ್ಕಾಯ್ತವ. ಜನ ಬದಲಾಗ್ಬೇಕು ಇಲ್ಲ ಆ್ಯಪ್ಗಳ ಬೇಸಿಸ್ಬೇಕು ಅದಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ್ಯಪ್ ನಮ್ಗೆ ಡ್ಯೂಟಿ ಕೊಡ್ತಾನೆ, ಅದಕ್ಕೆ ನಾವು ಅವನು ಕಾಸು ಕಟ್ಟಲೇಬೇಕು. ಕರೆಕ್ಟ್ ಅವ್ನು ಕಾಸು ನಮ್ಗೆ ಕೊಡಿಸ್ತಾನೆ, ನಾವು ಕಟ್ಟಬೇಕು. ಎಷ್ಟು ಇವಾಗ 100 ರೂಪಾಯಿ ದುಡ್ದಿದ್ದೀನಿ, ನೋಡೋಣ ಇನ್ನು ಸಾಯಂಕಾಲ ಅಷ್ಟರಲ್ಲಿ ಎಷ್ಟಾಗುತ್ತೆ, ಎಷ್ಟು ದುಡಿಬೋದು, ಎಷ್ಟು ಬಿಕ್ಕಿಸ್ಬೋದು, ನಾನು ಎಷ್ಟು ಬಿಕ್ಕಿಸ್ತೀನಿ ಎಲ್ಲನೂ ನೋಡೋಣ. ಈಗ ಸದ್ಯಕ್ಕೆ ಇಲ್ಲೇ ನಮ್ಮ ಟೀ ಅಂಗಡಿ ಹತ್ರ ಹೋಯ್ತಾ ಇದ್ದೀನಿ. ಇಲ್ಲೇ ಡ್ರಾಪ್ ಆಗಿದ್ದು ಟೀ ಅಂಗಡಿ ಹತ್ರ ಟೀ ಕುಡಿದು ಡ್ಯೂಟಿ ಸ್ಟಾರ್ಟ್ ಮಾಡಿ. ನನ್ಗೆ ಮನೇಲಿ ಟೀ ಕುಡಿದ ಫೀಲಿಂಗ್ ಬಂದ್ಬಿಟ್ಟು ಬಂದೆ ಟೀ ಅಂಗಡಿ ಹತ್ರ. ಅಷ್ಟು ತಿಂದ ಕಾಯ್ದಿದ್ದಕ್ಕೂ ಎಷ್ಟು 9:21 ಮನೆ ಬಿಟ್ಟಿದ್ದು ನಾನು. ಡ್ರಾಪ್ ಎಲ್ಲ ಒಂದು 20 ನಿಮಿಷ 15 ನಿಮಿಷಕ್ಕೆಲ್ಲ ಡ್ರಾಪ್ ಆಯ್ತದು. 9:45 ಹೊರಟ್ರಿ 10:28 ಇವಾಗ ಹೊಡೆದಿದ್ದೀನಿ. ಅದು ಓಲಾದಲ್ಲಿ ಅವರು ಮೊದಲಾಗೆ ಕಾಸು ಕಟ್ಟಬೇಕು. ಇವಾಗ ಕಲ್ಕೆರೆಗೆ ಹೊಡೆದಿದ್ದೀನಿ, ರಾಮಮೂರ್ತಿ ನಗರ 400 ಪಿಕಪ್ ಹೋಯ್ತಾ ಇದ್ದೀನಿ. ಒಂದೊಂದ್ಸಲಿ ಹಿಂಗೆ ಬುಕ್ ಮಾಡಿ ಫೇಕ್ ಡ್ಯೂಟಿ ಹಾಕಿ ಕ್ಯಾನ್ಸಲ್ ಮಾಡ್ತಾರೆ, ಹೇಳೋಕ್ಕಾಗಲ್ಲ. ಖುಷಿ ಬಿಟ್ಬಿಟ್ಟು ಆಮೇಲೆ ಕ್ಯಾನ್ಸಲ್ ಆದಾಗ ಬೇಜಾರಾಗುತ್ತೆ. ಒಬ್ಬೊಬ್ರು ಬೇಕು ಅಂತ ಮಾಡೋರು ಅವ್ರೆ. ಓಲಾನಾ ಬನ್ನಿ ಇನ್ನು ಮುಂದೆ ಬನ್ನಿ. ನೋಡ್ರಿ, ಕಸ್ಟಮರು ಇವ್ರಿಗಾದ್ರೆ ಕೊಡ್ತಾರೆ, ನಮಗೆಲ್ಲ ಕೊಡೋದೇ ಇಲ್ಲ. ಮೀಟ್ರ್ ಮೇಲೆ 20 ರೂಪಾಯಿ ಹಾಕಿ ಮೀಟ್ರ್ ಹಾಕ್ತೀನಿ 20 ರೂಪಾಯಿ ಕೊಡಿ ಅಂದರೆ ಕೊಡಲ್ಲ. ಅದೇ ಬುಕ್ ಮಾಡಿ ಒಂದು ಓಲಾದೊಂದು ಹೇಳಿದ್ರೆ ಚೆನ್ನಾಗಿ ಕೊಡ್ತಾರೆ. ದೇಶಕ್ಕತೆ ಇಷ್ಟೇ ಕಾಣಮ್ಮ. ಬಂದೆ ಇನ್ನೇನು ಡ್ರಾಪ್ ಲೊಕೇಶನಲ್ಲಿ ಇದ್ದೀನಿ ಇವಾಗ. ಎಷ್ಟು 20 ಕಿಲೋಮೀಟ್ರು, 11:45 ತೋರಿಸಿತ್ತು, 11:49, 11:50 ಬಂದಿದ್ದೀನಿ. ಹೇಳಿ 5 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ. 11:50 ಏನು ಹೆಸರು? ಮೊಹಮ್ಮದ್ದುಲ್ಲಾ ಪ್ರೊಫೆತ್ತುಲ್ಲಾ ಛಪ್ಪರ್ ಖಾನ್ ಅಂತ. ಥ್ಯಾಂಕ್ಸ್. 519 ಆಗಿತ್ತು ಬಿಲ್ಲು. ಪೇ ಮಾಡಿದರೆ 442 ಬಿಲ್ ಇದ್ದಿದ್ದು ನಂದು, ಇನ್ನು ಮಿಕ್ಕಿದ್ದೆಲ್ಲ ಒಂದೇ. ಈಗ ಇನ್ನೊಂದು ಹೊಡೆದಿದ್ದೀನಿ, ಇದು ವಿತೌಟ್ ಕಮಿಷನ್. ಡ್ರಾಪ್ ಮಾಡಿದೆ ಇವತ್ತು. ಟೈಮು 12:54. 3960 ಇಲ್ಲನಾ? ಫೋನ್ಪೇ ಗೊತ್ತಾಗಿದೆ. ಓಕೆ, ಈಗ ಮಾತ್ರ 50 ರೂಪಾಯಿ ಕೊಡ್ತಾ ಇರೋದು. ಮೊದಲೆಲ್ಲ 46 ಕೊಡೋಣ, 10 ರೂಪಾಯಿ ಅವ್ನ ಕಮಿಷನ್. ಈಗ 50 ರೂಪಾಯಿ ಕೊಡ್ತಾವ, ನಮಗೆ ಕೊಡ್ತಾವ. ಈಗ ಸೈಡ್ಗೆ ಹಾಕೊಂಡು ಇಲ್ಲೇ ನೆಲಗೆ ಹಾಕೊಂಡು ಕುತ್ಕೊಳ್ಳೋದು ಡ್ಯೂಟಿ ಬಿಡೋದಂಟ. ಸದ್ಯಕ್ಕೆ ಡ್ಯೂಟಿ ಹೊಡ್ಕೊಂಡ್ಸಿಲ್ಲ. ಡ್ರಾಪ್ ಆಯ್ತದು. ಬರೋ ಗ್ಯಾಪಲ್ಲಿ ಎಷ್ಟು ಫುಲ್ಲು ವೀಟಿಗೆ ಸಾಮಾನ್ಯ ಆಫ್ ಆಗೋಯ್ತು. ಅದು 30 ನಿಮಿಷದ ಮೇಲಾಯಿತು. ಇವಾಗ ಇನ್ನೊಂದು ಪಿಕಪ್ ಹೋಗ್ತಾ ಇದ್ವಿ ಮಿನಿಮಮ್. ಕಾಲೇಜು ಊಟ ಎಲ್ಲ ಆಯಿತು. ಅವಾಗಲಿಂದ ಕ್ಯಾಮ್ರಾ ಸ್ವಲ್ಪ ಇಶ್ಯೂ ಆಗ್ತೈತೆ, ಚಾರ್ಜಿಂಗ್ ಇರ್ತಾ ಇಲ್ಲ.
ಒಂಚೂರು ಗ್ಯಾಸ್ ಇಲ್ಲ. ಸೊ 3 ಕಿಲೋಮೀಟ್ರ್ ಐತೆ ಬಂಕು. ಅಲ್ಲಿಗೆ ಹೋಗಿ ಕಾಲಿನಲ್ಲಿ ಹೋಗಿ ಗ್ಯಾಸ್ ಹಾಕ್ಸ್ಕೊಬೇಕು. ಏನು ಸರ್? 8281. ಓಕೆ ಓಕೆ ಪಾಪ ರೆಸ್ಟ್ ನೋಡ್ರಿ ನೀವು. ಡ್ರಾಪ್ ಆಯಿತು. ಈಗ ಬಿಟ್ಟೆ 180 rupees ಬಿಲ್ ಆಗಿತ್ತು. ಈಗ ಇಲ್ಲೇ ಎಲ್ಲರೂ ಸೈಡ್ಗೆ ಹಾಕ್ಕೊಂಡು ಡ್ಯೂಟಿ ಕಾಯ್ಬೇಕು. ಡ್ಯೂಟಿ ಬಿತ್ತು. ಇಲ್ಲಿಂದ 236 ರೂಪಾಯಿ ಸುಬ್ರಹ್ಮಣ್ಯಪುರಕ್ಕೆ ಬಿದ್ದಿದೆ. ಪ್ಲಸ್ ಮಾಡೇ ಹೊಡೆದಿದ್ದು. ಅಂದರೆ 20 ರೂಪಾಯಿ ಪ್ಲಸ್ ಮಾಡ್ಬೋದು. 200 ರೂಪಾಯಿ ಡ್ಯೂಟಿಗೆ ಪ್ಲಸ್ ಮಾಡಿದ್ದೀನಿ. ನೋಡೋಣ ಪಿಕಪ್ ಆಗುತ್ತಾ ಇಲ್ಲ, ಕ್ಯಾನ್ಸಲ್ ಮಾಡ್ತಾರೆ. ಬುಕ್ ಮಾಡಿಬಿಟ್ಟು ಫೋನೇ ಎತ್ತಾ ಇಲ್ಲ. ಸುಮ್ಮನೆ 1.5 ಕಿಲೋಮೀಟ್ರ್ ಬಂದಿದ್ದು ವೇಸ್ಟು. ಕಂಗ್ರ್ಯಾಚುಲೇಷನ್ ಬ್ರದರ್. ಫೋನ್ ಮೇಲೆ ಫೋನ್ ಮಾಡಿದೆ 3-4 ಸತಿ. ಒಂದು 5 ನಿಮಿಷನೇನೋ ವೇಟಿಂಗ್ ಆಗಿತ್ತು. ಬರಲೇ ಇಲ್ಲ, ಕ್ಯಾನ್ಸಲ್ ಮಾಡಿಸ್ತು. ಬೇಕಾಗಿತ್ತೇನೆ ಇದೆಲ್ಲ. ಓಕೆ, ಇವಾಗ ಮನೆಗೆ ಬಂದೆ. ಅಲ್ಲೇ ಮಧ್ಯಾಹ್ನನೇ ಇಲ್ಲ, ಸಾಯಂಕಾಲ 4 ಗಂಟೆಗೇನೆ ವಿಡಿಯೋ ಆಫ್ ಆಗೋಯ್ತು. ಚಾರ್ಜಿಂಗ್ ಇಶ್ಯೂ, ಮತ್ತು ಅಲ್ಲಿ ಹೀಟ್ ಆಗ್ತಾ ಇತ್ತು ಕ್ಯಾಮ್ರಾ. ಮತ್ತು ಫೋನಲ್ಲೂ ಚಾರ್ಜ್ ಇರ್ತಾರಲ್ಲ, ಅಲ್ಲಿಗೆ ಚಾರ್ಜ್ ಹಾಕ್ಲಾ ಕ್ಯಾಮ್ರಾಗೆ ಚಾರ್ಜ್ ಹಾಕ್ಲಾ ಗೊತ್ತಾಯ್ತಾ ಇರಲಿಲ್ಲ. ಇನ್ನೇನು ಮಾಮೂಲಿ ಇದ್ದಿದ್ದೆ ಅಲ್ವಾ ಮಾಡೋದು. ಏನಾದ್ರು ಯುನೀಕ್ ಆಗಿದ್ದರೆ ಬೇಕಾದ್ರೆ ಆನ್ ಮಾಡ್ಕೊಂಡು ಮಾಡೋಣ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಇವಾಗ ಎಲ್ಲ ಆಯಿತು, ಮನೆಗೆ ಬಂದಿದ್ದೀನಿ. ಟೋಟಲ್ಲು ರ್ಯಾಪಿಡೋದಲ್ಲಿ 988 ರೂಪಾಯಿ ಹೊಡೆದಿದ್ದೀನಿ. ನಮ್ಮ ಹತ್ರಲ್ಲಿ 614 ರೂಪಾಯಿ ಹೊಡೆದಿದ್ದೀನಿ. 627 ರೂಪಾಯಿ ಹೊಡೆದಿದ್ದೀನಿ. ಇಷ್ಟು ಹೊಡೆದ್ಬಿಟ್ಟು ಬಂದಿದ್ದೀನಿ ನನ್ನ ಮನೆಗೆ. ನೀವೇ ಲೆಕ್ಕ ಹಾಕೊಳ್ಳಿ. ಮಿಸ್ಗೈಡ್ ಆಗಬೇಡಿ. ಏನು ಆಟೋದಲ್ಲಿ ಇದ್ದ ತಕ್ಷಣ ದುಡ್ಡು ಮಾಡಿಬಿಡ್ಬೋದು ಅಂತ. ಎಲ್ಲ ದಿನವೂ ಇದೇ ಥರ ಇರಲ್ಲ. ಎಲ್ಲ ದಿನವೂ ದೀಪಾವಳಿ ಆಗಿರಲ್ಲ. ಎಲ್ಲೋ ಒಂದೊಂದು ದಿವಸ ಹಿಂಗೆ ಬೀಳುತ್ತೆ, ಇಲ್ಲ ಒಂದೊಂದು ದಿವಸ ರೋಡಲ್ಲಿ ಕುತ್ಕೊಂಡು ಖಾಲಿನೂ ಬಂದಿದ್ದೀವಿ, ಒಂದೊಂದು ದಿವಸ ನಮ್ಮದೇ ಖರ್ಚಾಗಿರುತ್ತೆ. ಎಲ್ಲ ಥರನೂ ಇರುತ್ತೆ. ಆಮೇಲೆ ನೈಟ್ ಇವಾಗ ಬರ್ಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡಿದೆ, ಬಟ್ ಅದು ಲೈಟಿಂಗ್ ಬರಲಿಲ್ಲ ನೀಟಾಗಿ. ಲೈಟಿಂಗ್ ಸಿಗಲ್ಲ ಅಲ್ಲಿ, ಮುಂದೆಗಡೆ ಲೈಟು ಬರ್ತಾಯಿಲ್ಲ ನಂದು. ಸೊ ಅದಕ್ಕೋಸ್ಕರ ನೈಟ್ ಹೊತ್ತು ವೀಡಿಯೋನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಗೋಪ್ರೋ ಲೈಟಿಂಗು ಇರಲ್ಲ ನೀಟಾಗಿ. ಅಷ್ಟೇ, ಎಲ್ಲ ತೋರಿಸಿದ್ದೀನಿ. ಇಷ್ಟು ಹೇಳ್ತಾ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್. ಎಲ್ಲರೂ ಕಚರಾಗಳೇ. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ.